ರಾಜೀವ್ ಗಾಂಧಿ ಹಂತಕರನ್ನು ನೇಣಿಗೆ ಹಾಕಬಾರ್ದಂತೆ. ಅವರ ಪರವಾಗಿ ತಮಿಳುನಾಡಿನ ತುಂಬ ಘೋಷಣೆಗಳು ಕೇಳಿಬರ್ತಾ ಇದೆ. ಹಾಗಾದರೆ ಅಫ್ಜಲ್ ಗುರುನನ್ನು ಕೂಡ ನೇಣಿಗೆ ಹಾಕೋದು ಬೇಡ ಅಂತ ಉಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ. ಹೀಗೆ ಆದರೆ ದೇಶದ್ರೋಹಿಗಳಿಗೆಲ್ಲ ಹಬ್ಬ. ಇದೇ ಈ ಹೊತ್ತಿನ ವಿಶೇಷ ಕುಣಿಕೆಗೇಕೆ ಕುಂಟು ನೆಪ. ನಾನು ಅಜಿತ್ ಹನುಮಕ್ಕನವರ್. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ಷಡ್ಯಂತ್ರದಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಆರೋಪವನ್ನು ಎದುರಿಸಿ ಆ ಆರೋಪ ಸಾಬೀತುಪಡಿಸಿಕೊಂಡು ಗಲ್ಲು ಶಿಕ್ಷೆಗೀಡಾದಂಥ 3 ಜನರನ್ನು ನೇಣಿಗೇರಿಸಬೇಕಾದಂಥ ಸನ್ನಿವೇಶ ಬಂದಿರುವ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದು ತಮಿಳು ರಾಜಕೀಯ ಅನ್ನಬೇಕು ಅಥವಾ ರಾಷ್ಟ್ರ ರಾಜಕಾರಣದ ಮೇಲೆ ತಮಿಳರ ಪ್ರಭಾವ ಅನ್ನಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಜನರನ್ನು ನೇಣಿಗೆ ಹಾಕಬಾರ್ದು ಅಂತ ಇಡೀ ತಮಿಳುನಾಡು ಎದ್ದು ನಿಂತಿದೆಯೇನೋ ಅನ್ನುವಂಥ ಭಾವನೆ ದೇಶದ ತುಂಬ ಬರೋದಕ್ಕೆ ಶುರುವಾಗಿದೆ. ಒಬ್ಬ ಪ್ರಧಾನಿಯನ್ನು, ಆ ಕಾಲದಲ್ಲಿ ಪ್ರಧಾನಿಯಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕೊಂದವರ ಪರವಾಗಿಯೂ ಕೂಡ ಇಷ್ಟು ಧ್ವನಿ ಬರಬಹುದಾ? ಇವರಿಗೆ ಕೂಡ ಮರ್ಸಿ ತೋರಿಸಬಹುದಾ? ಇವರಿಗೆ ಕೂಡ ಕ್ಷಮೆ ಕೊಡಬಹುದಾ? ಇದು ಈ ಹೊತ್ತಿನ ವಿಶೇಷ. ನಮ್ಮದು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆ ವಿಕ್ರಮ್ ಫಡ್ಕೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕ್ರಮ್ ಫಡ್ಕೆ ಅವರು ಹೆಸರಾಂತ ಯುವ ವಕೀಲರು, ತುಂಬ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ವಕೀಲರು. ರಾಷ್ಟ್ರೀಯ ವಿಷಯಗಳು ಬಂದಾಗ ಅದರ ಬಗ್ಗೆ ತುಂಬ ಅಥೆಂಟಿಕ್ ಆಗಿ ಮಾತನಾಡಬಲ್ಲಂಥವರು. ಅದರ ಜೊತೆಗೆ ವಿಕ್ರಮ್ ಫಡ್ಕೆ ಅವರ ಜೊತೆಗೆ ನಮ್ಮ ಜೊತೆಗೆ ಸೆಲ್ವಿ ಅವರು ಇರ್ತಾರೆ. ಸೆಲ್ವಿ ಅವರು ಕ್ಯಾಪಿಟಲ್ ಪನಿಷ್ಮೆಂಟ್ ವಿರುದ್ಧ, ಗಲ್ಲು ಶಿಕ್ಷೆಯ ವಿರುದ್ಧ ಧ್ವನಿ ಎತ್ತಿರುವಂಥ ಆರ್ಗನೈಸೇಷನ್ಗೆ ಸೇರಿದಂಥವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೆಲ್ವಿ ಅವರು ನಮ್ಮನ್ನು ಸೇರಿಕೊಳ್ತಾರೆ. ಬನ್ನಿ, ಮುಂಚೆ ವಿಕ್ರಮ್ ಫಡ್ಕೆ ಅವ್ರನ್ನ ಮಾತಾಡ್ಸೋಣ. ವಿಕ್ರಮ್, ತುಂಬ ಆಶ್ಚರ್ಯಕರ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ ನನಗೆ. ಒಬ್ಬ ಪ್ರಧಾನಿಯನ್ನು ಕೊಂದವರ ಪರವಾಗಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಹೇಳಬಹುದು ಮತ್ತು ತಮಿಳುನಾಡಿನ ರಾಜ್ಯ ಸರ್ಕಾರ ಯುನಾನಿಮಸ್ ಆಗಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬಹುದು ಅಸೆಂಬ್ಲಿಯಲ್ಲಿ ಅನ್ನುವಂಥದ್ದು. ನಿಜಕ್ಕೂ ಎಲ್ಲೋ ಒಂದು ಕಡೆ ನಾವು ಎಲ್ಲಿದ್ದೀವಿ ಅನ್ನುವಂಥ ಸಂಶಯ ಬರೋದಕ್ಕೆ ಶುರುವಾಗಿದೆ. ನನಗೆ ಆಶ್ಚರ್ಯಕ್ಕಿಂತ ಇದು ಆಘಾತಕಾರಿ ಸಂಗತಿ ಅಂತ ನನಗನ್ಸುತ್ತೆ. ನೋಡಿ, ತಮಿಳ್ನಾಡು ಅಸೆಂಬ್ಲಿನಲ್ಲಿ ಈ ಥರದ್ದೊಂದು ಅವ್ರಿಗೆ ಗಲ್ಲಿಗೆ ಹಾಕಬಾರ್ದು ಅಂತ ಒಂದು ರೆಸಲ್ಯೂಷನ್ ಏನು ಪಾಸ್ ಮಾಡಿ, ಕಾನೂನು ದೃಷ್ಟಿನಲ್ಲಿ ಈ ರೆಸಲ್ಯೂಷನ್ಗೆ ಯಾವುದೇ ಮಾನ್ಯತೆ ಇಲ್ಲ. ಖಂಡಿತ. ಆದರೆ ತಮಿಳುನಾಡಿನ ಮೆಂಟಾಲಿಟಿಯನ್ನು ತೋರಿಸುತ್ತದೆ ಅಸೆಂಬ್ಲಿಯಲ್ಲಿ. ತಮಿಳ್ನಾಡು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾವುದೇ ಒಂದು ಗುಂಪು ರೀಜನಲಿಸಮ್ ಅಥವಾ ಈ ಥರದ ಒಂದು ಗುಂಪು ಒತ್ತಡಗಳನ್ನು ಹೇರಬೇಕು ಅಂತ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಕು, ತಮ್ಮ ಅನಿಸಿಕೆನೇ ಎಲ್ಲರ ಮೇಲೂ ಹೇರಬೇಕು, ಕಾನೂನು ಯಾವುದೇ ರೀತಿ ಇದ್ರೂ ಅದಕ್ಕೂ ಇವ್ರು ತಡೆ ಒಡ್ಡಬೇಕು ಅನ್ನೋ ಒಂದು ಏನು ಮನೋಭಾವ ಇದೆಯಲ್ಲ, ಅದು ಯಾವುದೇ ಒಂದು ಗುಂಪು, ಒಂದು ಜಾತಿ, ಒಂದು ಧರ್ಮದವರು ಮಾಡಿದರೆ ಅದು ಅಕ್ಷಮ್ಯ ಅಪರಾಧ, ಅದು ತಪ್ಪು, ಆ್ಯಂಟಿ ನ್ಯಾಷನಲ್, ಅರಾಷ್ಟ್ರೀಯ ಅಂತ ನನಗೆ ಅನಿಸುತ್ತೆ. ಆದರೆ ತುಂಬ ಆಶ್ಚರ್ಯ, ನೀವು ಕೂಡ ಗಮನಿಸಿರ್ಬೋದು, ಈ ಇಡೀ ಇಶ್ಯೂ ಬಗ್ಗೆ ಕಾಂಗ್ರೆಸ್ ಸೈಲೆಂಟ್ ಮೋಡ್ನಲ್ಲಿದೆ. ಕಾಂಗ್ರೆಸ್ಸು ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿದೆ ಅಂತ ನನಗನ್ಸುತ್ತೆ. ರಾಜಕೀಯವಾಗಿ ನಾನೇನು ಕಾಮೆಂಟ್ ಮಾಡಲಿಕ್ಕೆ ಅಷ್ಟು ಇಷ್ಟಪಡಲ್ಲ ಕಾನೂನಿನ ಚೌಕಟ್ಟು ಹೊರತಾಗಿ. ಆದ್ರೂ ಆ್ಯಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಆ್ಯಸ್ ಅ ಪಾರ್ಟಿಸಿಪೇಟಿಂಗ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ನನಗೇನು ಅನಿಸುತ್ತೆ ಅಂದರೆ ಇದು ಕಾಂಗ್ರೆಸ್ ತುಂಬ ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿದೆ. ಒಂದು ಕಡೆ ಅದು ಅಫ್ಜಲ್ ಗುರು ಪಾರ್ಡನ್ ಕ್ಲೆಮೆನ್ಸಿ ಪಿಟಿಷನ್ನು ಪ್ರೆಸಿಡೆಂಟ್ ಮುಂದೆ ಇದೆ, ಅದು ಮುಂದೆ ಹೋಗ್ತಾ ಇಲ್ಲ. ಇದನ್ನು ಬೇಗ ತೊಗೊಂಬಂದರೆ ಅದಕ್ಕೂ ಒತ್ತಡ ಬೀಳುತ್ತೆ ಅನ್ನೋ ಒಂದು ಇಕ್ಕಟ್ಟಿನಲ್ಲಿದೆ. ಎರಡನೇದು ಉಮರ್ ಅಬ್ದುಲ್ಲಾ ಅವ್ರದ್ದು ಸ್ಟೇಟ್ಮೆಂಟ್. ಉಮರ್ ಅಬ್ದುಲ್ಲಾ ಅವ್ರ ಜೊತೆ ಕಾಂಗ್ರೆಸ್ ಈ ಶೇರಿಂಗ್ ಪವರ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಅಲ್ಲ, ನೀವು ಉಮರ್ ಅಬ್ದುಲ್ಲಾ ಸ್ಟೇಟ್ಮೆಂಟಿಗೆ ನಂತರ ಬರೋಣಂತೆ. ಇನ್ನು ಮೊರಾಲಿಟಿ ವಿಷಯಕ್ಕೆ ಬಂದರೆ, ರಾಜೀವ್ ಗಾಂಧಿ ಹಂತಕರ ಕೈಯಲ್ಲಿ ಭೀಕರವಾಗಿ ಕೊಲೆಯಾದಂಥ ರಾಜೀವ್ ಗಾಂಧಿ ಒಬ್ಬ ಕಾಂಗ್ರೆಸ್ನ ಪ್ರಧಾನಮಂತ್ರಿ. ತನ್ನ ನಾಯಕನನ್ನು ಕಳ್ಕೊಂಡಂಥ ಕಾಂಗ್ರೆಸ್ ಈ ವಿಷಯದಲ್ಲಿ ಎಷ್ಟು ವ್ಯಗ್ರವಾಗಿ ವರ್ತಿಸಬೇಕಾಗಿತ್ತು ಮತ್ತು ಎಷ್ಟು ನೇರವಾಗಿ, ಎಷ್ಟು ದಿಟ್ಟವಾಗಿ ಮಾತಾಡಬೇಕಾಗಿತ್ತು. ಆ ದಿಟ್ಟತನ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ವ್ಯಗ್ರವಾಗಿ ವರ್ತಿಸ್ತಾರೋ ಅಥವಾ ನ್ಯಾಯೋಚಿತವಾಗಿ ವರ್ತಿಸ್ತಾರೋ ಅದು ಒಂದು ಭಾಗ. ಇದೇ ನಾವು ನೋಡಿದ್ದೀವಿ, ಇಂದಿರಾ ಗಾಂಧಿ ಅವರು ಕೊಲೆ ಆದಾಗ ಇಡೀ ಸಿಖ್ ಕಮ್ಯುನಿಟಿ ಮೇಲೆ ಹೇಗೆ ಒಂದು ಮಾರಣ ಹೋಮ ಆಯಿತು. ಆಗ ಅದು ಆಗಬಾರ್ದಿತ್ತು. ಆ ಥರ ವ್ಯಗ್ರವಾದ ಪ್ರತಿಕ್ರಿಯೆಯೂ ಅವಶ್ಯಕತೆ ಇಲ್ಲ, ನ್ಯಾಯೋಚಿತವಾದ ಪ್ರತಿಕ್ರಿಯೆ ಆಗಬೇಕು. ಈಗ ನೋಡಿ, ರಾಜೀವ್ ಗಾಂಧಿ ಇದ್ದವರು ಬರೀ ಕಾಂಗ್ರೆಸ್ಸಿನ ಮುಖಂಡರಿದ್ದಿರ್ಬೋದು, ಆದರೆ ಇಡೀ ದೇಶದ ಒಬ್ಬರು ಪ್ರಧಾನಿಯಾಗಿದ್ದರು. ಇಲ್ಲಿ ಸವಾಲಿರೋದು ಕಾಂಗ್ರೆಸ್ ಅವ್ರ ಮುಖಂಡ ಅಷ್ಟೇ ಅಲ್ಲ, ನಮ್ಮ ಇಡೀ ಸೆಟಪ್ ಮೇಲೆ ಒಂದು ಫಾರಿನ್ ಏಜೆನ್ಸಿ, ಒಂದು ಫಾರಿನ್ ನಾನ್ ಸ್ಟೇಟ್ ಎಂಟಿಟಿ
ನಮ್ಮ ಒಬ್ಬ ರಾಷ್ಟ್ರೀಯ ನಾಯಕನ ಮೇಲೆ ಹಲ್ಲೆ ಮಾಡುತ್ತೆ ಅಂದರೆ ಇಟ್ ಶುಡ್ ಹ್ಯಾವ್ ಬೀನ್ ಟೇಕನ್ ಇನ್ ದಿ ಅಟ್ಮೋಸ್ಟ್ ಸೀರಿಯಸ್ನೆಸ್ ಪಾಸಿಬಲ್. ಮತ್ತು ಅವರಿಗೆ ಗಲ್ಲು ಹಾಕದೆ ಇಷ್ಟು ದಿವಸ ಬಿಟ್ಟಿದ್ದೇ ತಪ್ಪು ಅಂತ ನನಗನ್ಸುತ್ತೆ. ಗಲ್ಲು ಹಾಕದೆ ಇಷ್ಟು ದಿವಸ ಬಿಟ್ಟಿದ್ದು ಅನ್ನುವಂಥ ವಿಷಯಕ್ಕೆ ಬಂದರೆ, ಈ ವಿಷಯದಲ್ಲಿ ಕೇಳೋದೇನೆಂದರೆ 8 ವಾರಗಳ ಕಾಲ ಏನು ಸ್ಟೇ ಕೊಡ್ತು ಗಲ್ಲಿಗೆ ಚೆನ್ನೈ ಹೈಕೋರ್ಟ್, ಅವರು ಕೊಟ್ಟಿರುವಂಥ ಕಾರಣ ಏನು ಅಂದರೆ ಇಷ್ಟೊಂದು ಡಿಲೇ ಆಗಬಾರ್ದು ಅನ್ನುವಂಥದ್ದು. ನಿಜಕ್ಕೂ ರಾಷ್ಟ್ರಪತಿಗಳಿಂದ ಕ್ಷಮಾದಾನದ ಅರ್ಜಿ ತಿರಸ್ಕೃತಗೊಂಡು ಇನ್ನೇನು ಗಲ್ಲಿಗೆ ಹಾಕಬೇಕು ಅಂತ ಅನ್ನುವಂಥ ಸನ್ನಿವೇಶದಲ್ಲಿ ಹೈಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬಹುದಾ ಅನ್ನುವಂಥದ್ದು. ಹೈಕೋರ್ಟ್ ಮಧ್ಯಪ್ರವೇಶಿಸಿದ್ದು ತಪ್ಪೋ ಸರಿನೋ, ಅದು ಇಟ್ ಈಸ್ ಜಸ್ಟ್ ಎನ್ ಇಂಟ್ರಿಮ್ ಆರ್ಡರ್, ಫೈನಲ್ ಆರ್ಡರ್ ಅಲ್ಲ. ಈಗಾಗಲೇ 20 ವರ್ಷ ಕಳೆದಿದೆ, ಇನ್ನು 8 ವೀಕ್ನಲ್ಲಿ ಏನು ಪ್ರಳಯ ಆಗೋದಿಲ್ಲ. ಸ್ಟೇಟ್ ವಿಲ್ ಹ್ಯಾವ್ ಇಟ್ಸ್ ಸೇ, ಅಂದರೆ ಆಬ್ಜೆಕ್ಷನ್ಸ್ ಹಾಕ್ತಾರೆ, ಇದೆಲ್ಲ ಮಾಡ್ತಾರೆ, ಅದು ಕಾನೂನಿನ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಇದರೊಳಗೆ 2 ವಿಷಯ ಇದೆ. ಗಲ್ಲು ಶಿಕ್ಷೆ ಯಾವಾಗಲೂ ಕೊಡುವಂಥದ್ದು, ಗಲ್ಲು ಶಿಕ್ಷೆ ಈಸ್ ನಾಟ್ ದಿ ರೂಲ್, ಗಲ್ಲು ಶಿಕ್ಷೆ ಈಸ್ ಎನ್ ಎಕ್ಸೆಪ್ಷನ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ನಲ್ಲಿ ಮಾತ್ರ ಗಲ್ಲು ಶಿಕ್ಷೆಯನ್ನು ಒಂದು ನ್ಯಾಯಾಲಯ ಕೊಡುತ್ತೆ. ಮತ್ತು ಒಂದು ಸೆಷನ್ಸ್ ಕೋರ್ಟ್ ಕೊಟ್ಟಾಗ ಗಲ್ಲು ಶಿಕ್ಷೆ ಅಂತ ಒಂದು ಶಿಕ್ಷೆಗೆ ಹೈಕೋರ್ಟ್ ತನ್ನ ಸಮ್ಮತಿ ಸೂಚಿಸಬೇಕಾಗತ್ತೆ. ಸೊ ಇದು ಬೇರೆ ಬೇರೆ ಹಂತಗಳಲ್ಲಿ ಹೋಗುತ್ತೆ. ಈಗ ನಾವು ನೋಡಿದರೆ ಇದು ಸೆಷನ್ಸ್ ಕೋರ್ಟ್ ಅಂದರೆ ಒಂದು ಸ್ಪೆಷಲ್ ಟ್ರಯಲ್ ಆದಮೇಲೆ ಹೈಕೋರ್ಟಿಗೆ ಹೋಯ್ತು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಹೋಯ್ತು, ಸುಪ್ರೀಂ ಕೋರ್ಟ್ ನಂತರ ಈವನ್ ಪ್ರೆಸಿಡೆಂಟ್ ಹತ್ರನೂ ಸಾಕಷ್ಟು ವರ್ಷ ಈ ಪಿಟಿಷನ್ ಇದ್ದು ಅವರು ದೇ ಹ್ಯಾವ್ ಟೇಕನ್ ಅ ಡಿಸಿಷನ್ ದಟ್ ದೇ ಶುಡ್ ನಾಟ್ ಬಿ ಪಾರ್ಡನ್, ದಟ್ ದೇ ಗಲ್ಲು ಶಿಕ್ಷೆನ ಕಮ್ಮಿ ಮಾಡಬಾರ್ದು, ಗಲ್ಲು ಶಿಕ್ಷೆನೆ ಕೊಡಬೇಕು. ಹತ್ರ 2 ಸಲ ಹೋಯ್ತದು, ಮುಂಚೆ ಒಂದ್ಸಲ ರಿಜೆಕ್ಟ್ ಆಯ್ತು, ಇನ್ನೊಂದ್ಸಲ ಹೊಸ ಒಂದು ಬೇಸ್ ಮೇಲೆ ಇನ್ನೊಂದ್ಸಲ ಕಳಿಸಿದ್ರು, 2ನೇ ಸಲ ಕೂಡ ರಿಜೆಕ್ಟ್ ಆಗಿದ್ದು. ಅಂದ್ರೆ ಇಷ್ಟೊಂದು ಜುಡಿಷಿಯಲ್ ಪ್ರೋಸೆಸ್ ನಂತರ ಹೋಗಿದೆ ಅಂತಂದ್ರೆ ಇದು ಗಲ್ಲು ಶಿಕ್ಷೆ ಸರಿಯಾದದು ಅಂತ ನಾವು ಪರಿಗಣಿಸಲೇಬೇಕು. ಮತ್ತು ಇನ್ನೊಂದು ವಿಷಯ ಅಂದರೆ ಇಷ್ಟು ಟೈಮ್ ಆಗೋಯ್ತು ಅಂದ್ರೆ, ಇಷ್ಟು ಟೈಮ್ ಆಗೋದಕ್ಕೆ ಯಾರೋ ಒಬ್ಬರು ಕಾರಣ ಅಲ್ಲ. ಈಗ ಯಾರಿಗೆ ಗಲ್ಲು ಶಿಕ್ಷೆ ಕನ್ವಿಕ್ಟ್ಸ್ ಆಗಿದಾರಲ್ಲ ಅವರು ಅಪೀಲ್ ಮೇಲೆ ಅಪೀಲ್ ಹಾಕ್ಕೊಂಡಿದ್ದಾರೆ. ಅವ್ರ ಅಪೀಲ್ ಮೇಲೆ ಈಗ ನೀವೇ ಹೇಳ್ದಂಗೆ 2 ಸಲ ಪ್ರೆಸಿಡೆಂಟ್ ಹತ್ರ ಹೋಗಿದೆ. ಅಂದರೆ ಈ ಡಿಲೇಗೆ ಇಟ್ ಈಸ್ ನಾಟ್ ಜಸ್ಟ್ ದಿ ಸ್ಟೇಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಆಲ್ಸೋ ದಿ ಕನ್ವಿಕ್ಟ್ಸ್ ಹೂ ಆರ್ ರೆಸ್ಪಾನ್ಸಿಬಲ್. ಸೊ ನಾನೇ ತಪ್ಪು ಮಾಡಿ ನಾನೇ ಡಿಲೇ ಆಗಿದ್ದಕ್ಕೆ ನನಗೆ ಕೊಡಬೇಡ ಅನ್ನೋದಿದೆಯಲ್ಲ, ಆ ವಾದ ಈ ಸೆಲ್ಫ್ ಡಿಫೀಟಿಂಗ್ ಅಂತ ಅನ್ಸುತ್ತೆ. ಅದು ಮಾಡಬಾರ್ದು. ಮತ್ತು ಕಾನೂನಲ್ಲೂ ಇದೆ, ನೋ ಬಡಿ ಶುಡ್ ಬೆನಿಫಿಟ್ ಫ್ರಮ್ ಹಿಸ್ ಓನ್ ರಾಂಗ್. ನಾನು ಡಿಲೇ ಮಾಡೋದಕ್ಕೆ ಕಾರಣ ಆಗಿ ಡಿಲೇ ಆಗೋಯ್ತು ನನಗೆ ಹಾಕಬೇಡ ಅಂದರೆ ಅದು ಸರಿ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಎಲ್ಲೋ ಒಂದು ಕಡೆ ಈಗ ಏನು ಈ 3 ಜನರನ್ನ ಗಲ್ಲಿಗೆ ಹಾಕಬಾರ್ದು ಅನ್ನುವಂಥ ಪ್ರತಿಭಟನೆಗಳು ನಡೀತಾ ಇದೆ. ಆ ಎಲ್ಲ ಪ್ರತಿಭಟನೆಗಳಲ್ಲಿ ಆಬ್ವಿಯಸ್ ಆಗಿರೋ ವಿಷಯ ಏನಂದರೆ ತಮಿಳುನಾಡಿನವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಅವರು ತಮಿಳುನಾಡಿನವರು ಇವರು ಮತ್ತು ತಮಿಳರು ಅನ್ನೋ ಕಾರಣಕ್ಕೆ ಇವ್ರನ್ನ ಗಲ್ಲಿಗೆ ಹಾಕಬೇಡಿ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇಲ್ಲ, ಗಲ್ಲಿಗೆ ಹಾಕೋದೇ ತಪ್ಪು ಅನ್ನುವಂಥ ವಾದನ ಮಂಡಿಸ್ತಾ ಇದ್ದಾರೆ. ಗಲ್ಲಿಗೆ ಹಾಕೋದೇ ತಪ್ಪು ಅಂಥೇಳಿ ಸಾಕಷ್ಟು ಸಂಘಟನೆಗಳು ಪ್ರಪಂಚದಾದ್ಯಂತ ನಡೆಸ್ತಾ ಇದೆ. ಆದರೆ ನಮ್ಮ ಕಾನೂನಲ್ಲಿ ಹಾಗೆ ಸಾಕಷ್ಟು ದೇಶಗಳ ಕಾನೂನುಗಳಲ್ಲಿ ಗಲ್ಲು ಶಿಕ್ಷೆನೂ ಒಂದು ಶಿಕ್ಷೆ. ಗಲ್ಲು ಶಿಕ್ಷೆಗೆ ಹಾಕಲೇಬಾರ್ದು ಅಂತಿದ್ರೆ ಅದನ್ನು ಸ್ಟ್ಯಾಚ್ಯೂಟ್ ಬುಕ್ಕಿಂದ ತೆಗಿಬೇಕು. ಸ್ಟ್ಯಾಚ್ಯೂಟ್ ಬುಕ್ಕಿಂದ ತೆಗಿಬೇಕು ಅಂದರೆ ಅದಕ್ಕೊಂದು ಪ್ರಕ್ರಿಯೆ ಇದೆ. ದಿ ಪಾರ್ಲಿಮೆಂಟ್ ಆಫ್ ದಿ ಕಂಟ್ರಿ, ದಿ ರೆಸ್ಪೆಕ್ಟಿವ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಈ ಎಲ್ಲ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಗಲ್ಲು ಶಿಕ್ಷೆನೂ ಕಾನೂನಲ್ಲಿರುವಂಥ ಒಂದು ಶಿಕ್ಷೆನೇ, ಕಾನೂನು ಹೊರತಾಗಿರುವಂಥ ಶಿಕ್ಷೆ ಅಲ್ಲ ಅದು. ಸೊ ಈಗ ಏನು ಇವರು ಗಲ್ಲು ಶಿಕ್ಷೆ ಹಾಕೋದೇ ತಪ್ಪು, ಗಲ್ಲು ಶಿಕ್ಷೆ ಮಾಡೋದೇ ತಪ್ಪು, ಗಲ್ಲು ಶಿಕ್ಷೆ ಅನ್ನೋದೇ ಒಂದು ಅಮಾನವೀಯ ಪದ್ಧತಿ ಅನ್ನುವಂಥ ವಾದ ಏನು ಮಂಡಿಸ್ತಾ ಇದ್ದಾರೆ, ಈ ವಾದದ ತಿರುಳಿನ ಬಗ್ಗೆ ಏನಂತ ಹೇಳ್ತೀರಿ ನೀವು? ನನಗನ್ಸುತ್ತೆ ಈ ಹೈಪರ್ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಸ್ ಅಂತ ಏನಿದಾರಲ್ಲ, ಅಂದರೆ ನಾನು ಯಾರಿಗೆ ಏನು ಬೇಕಾದರೂ ಮಾಡಬಹುದು, ಅದು ನನಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ನನಗೆ, ಅಥವಾ ದಿ ಕಾಸ್ ಐ ಆಮ್ ಎಕ್ಸ್ಪೋಸಿಂಗ್ ಯಾರ್ದಾರು ಇದ್ದರೆ ಅವ್ರಿಗೆ ಮಾತ್ರ ತೊಂದರೆ ಆಗೋದಾದರೆ ಕೊಡಬಾರ್ದು ಅಂತ, ಅದು ತಪ್ಪು. ಹೈಪರ್ ಹ್ಯೂಮನ್ ರೈಟ್ ಆಕ್ಟಿವಿಸಮ್ ಎಲ್ಲ ಕಡೆ ನಾವು ನೋಡಿದ್ದೀವಿ ಮತ್ತು ಅದಕ್ಕೆ ಜನಮನ್ನಣೆ. ಬಹುಶಃ ನೀವು ಹೇಳಿರೋ ಈ ಮಾತು ಒಂದು ದೊಡ್ಡ ಚರ್ಚೆಗೆ ಗ್ರಾಸ ಆಗೋದು ಬಹುಶಃ ಇಲ್ಲಿ ಸೆಲ್ವಿ ಬಂದು ಕೂತ್ಕೊಂಡು ನಂತರ ಅಂತ ಅನ್ಸುತ್ತೆ. ಅವ್ರು ಬರೋ ಮುಂಚೆ ನಾವು ಮಾತಾಡೋದು ಬೇಡ. ಅವ್ರು ಬಹುಶಃ ಅವ್ರು ಬಂದು ಇಲ್ಲಿ ಕೂತ್ಕೊಂಡ ನಂತರನೇ ನಿಮ್ಮ ವಾದದಲ್ಲಿ ಸ್ವಾರ್ಥ ಇದೆ ಅನ್ನುವಂಥ ವಾದವನ್ನು ನಾವು ಅವರ ಎದುರಿಗೆ ಮಂಡಿಸೋಣ. ವೀಕ್ಷಕರೇ, ವಿಕ್ರಮ್ ಅವ್ರ ಹತ್ರ, ಸೆಲ್ವಿ ಅವ್ರ ಹತ್ರ ಇನ್ನೂ ತುಂಬ ಚರ್ಚೆಯನ್ನು ಮಾಡಬೇಕಾಗಿದೆ. ನಿಜಕ್ಕೂ ಯಾಕೆ ಈ ಕುಣಿಕೆಗೆ ಕುಂಟು ನೆಪ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್.